ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. I greet you all in the name of our Lord and Savior Jesus Christ. ಕ್ರಿಸ್ಮಸ್ ಶುಭಾಕಾಂಕ್ಷೆಗಳನ್ನ ನಿಮ್ಗೆ ತಿಳಿಸುತ್ತಾ ಇದ್ದೇನೆ. I wish you all a blessed Christmas. ಇಲ್ಲಿ ನೀವು ಒಂದು ಆಕಸ್ಮಿಕವಾಗಿ ಸಂದೇಶವನ್ನು ನೋಡಲಿಕ್ಕೆ ಬಂದಿಲ್ಲ. You are not here listening to the sermon by accident. ದೇವರ ಅಪರಿಮಿತವಾದ ಕೃಪೆ ನಿಮ್ಮ ಮೇಲೆ ಇರುವುದರಿಂದ, Because of the unmerited grace of God upon your ದೇವರ life. ಪ್ರೀತಿ ನಿಮ್ಮ ಮೇಲೆ ಇರುವುದರಿಂದ, Because of God's love upon your ಈ life. ಸಂದೇಶವನ್ನು ನೋಡುವುದಕ್ಕೆ ದೇವರು ನಿಮಗೆ ಕೃಪೆ ತೋರಿಸಿದ್ದಾರೆ. God has given grace for you to watch this program. ಆದುದರಿಂದ Because of ಈ that, ಸಂದೇಶವನ್ನು please listen to this sermon ಕೊನೆಯವರೆಗೂ ನೀವು ಕೇಳಬೇಕೆಂಬುದಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. till the end of. ಈ ಕ್ರಿಸ್ಮಸ್ ಸಂದೇಶವನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. I have come here to share the goodness of Christmas. ಯೇಸು ಕ್ರಿಸ್ತನು ಭೂಲೋಕಕ್ಕೆ ಏಕೆ ಬಂದಿದ್ದಾನೆ? Why did Jesus Christ came to this earth? ಕ್ರಿಸ್ಮಸ್ ಅಂದರೆ ಏನು? What does Christmas ಅನ್ನೋ mean? ವಿಷಯವನ್ನು ನೀವು ತಿಳಿಸಲಿಕ್ಕೆ And to share that, ನಾನು ಇಲ್ಲಿ ಬಂದಿದ್ದೇನೆ. I have come before you. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, My dear beloved brothers and sisters in Christ, ದೇವರ ವಾಕ್ಯ ಹೇಳ್ತಾ ಇದ್ದೆ. the word of God says, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, John 1 from verse 1 and 5, ಆದಿಯಲ್ಲಿ ದೇವರ ವಾಕ್ಯವಿತ್ತು, in the beginning was the word, ಆ ವಾಕ್ಯವು ದೇವರ ಬಳಿ ಇತ್ತು, and the word was with God, ಆ ವಾಕ್ಯವು ದೇವರಾಗಿತ್ತು, and the word was God. ಆ ವಾಕ್ಯವೆಂಬನು ಆದಿಯಲ್ಲಿ ದೇವರ ಬಳಿ ಇದ್ದನು, And that word was with God in the beginning. ಅವನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. And through that word, everything was created. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Without him, nothing was created of the creation. ಈ ವಾಕ್ಯವು ಎಂಬ ಮಾತುಗಳು ನಾವು ಇಲ್ಲಿ ಕೇಳ್ತಾ ಇದ್ದೇವೆ. We are only listening about the word. ಪ್ರಕಟಣೆ 19ನೇ ಅಧ್ಯಾಯ 13ನೇ ವಚನದಲ್ಲಿ, Revelation 19th chapter and 13th verse says, ದೇವರ ವಾಕ್ಯ ಹೇಳ್ತಾ ಇದ್ದೆ, the Bible says, ಯೇಸು ಕ್ರಿಸ್ತನ ಹೆಸರು and God's name, ದೇವರ ವಾಕ್ಯವು ಎಂಬುದಾಗಿ ಬರೆಯಲ್ಪಟ್ಟಿದೆ. Jesus Christ's name was written as word. ಆ ದೇವರ ವಾಕ್ಯವಾಗಿರುವ ಯೇಸು ಕ್ರಿಸ್ತನು And the word of God who was Jesus Christ, ಆದಿಯಲ್ಲಿದ್ದಾನೆಂಬುದಾಗಿ ದೇವರ ವಾಕ್ಯ he ಹೇಳುತ್ತದೆ. was in the beginning, the Bible says. ಆ ವಾಕ್ಯವಾಗಿರುವ ಯೇಸು ಕ್ರಿಸ್ತನು And the same word who was Jesus Christ, ದೇವರ ಬಳಿ ಇದ್ದಾನೆಂಬುದನ್ನು ವಾಕ್ಯ he was with God, is what the scripture says. ಕ್ರಿಸ್ತನಲ್ಲಿ ಪ್ರಿಯರೇ, My dear beloved brothers and ಕ್ರಿಸ್ಮಸ್ sisters, ಎಂಬುದು Christmas means ಯೇಸು ಕ್ರಿಸ್ತನ ಜನ್ಮದಿನ. it's a birth of Jesus Christ. ಅವರು ಭೂಲೋಕದಲ್ಲಿ ಜನ್ಮಿಸಲು ಮುಂಚೆ, Even before giving birth on this earth, ಯೇಸು ಕ್ರಿಸ್ತನು ದೇವರ ಬಳಿ ಇದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. Jesus Christ was with the Father, the God, in the beginning. ತಂದೆ ಬಳಿ ಪರಲೋಕದಲ್ಲಿರುವಂತಹ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಏನಂದರೆ, The reason why Jesus Christ came to this earth, who was sitting with God the Father in heaven. ಪ್ರಕಟಣೆ 19ನೇ ಅಧ್ಯಾಯ 13ನೇ ವಚನದಲ್ಲಿ, In Revelation chapter 19 verse 13, ದೇವರ ವಾಕ್ಯ ಎಂಬ ಹೆಸರು ಅವರಿಗಿದೆ. and Jesus Christ got that God's word as a name. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ In Matthew 2ನೇ ಅಧ್ಯಾಯ 11ನೇ ವಚನದಲ್ಲಿ, 2 chapter 11 verse ಅಲ್ಲಿ says, ನೋಡಿದಾಗ if we see ಆ there, ಜ್ಞಾನರು the wise man ತಾಯಿಯಾದ ಮರಿಯಳನ್ನು, who came to Mother Mary ಅವನ ಮಗನನ್ನು ನೋಡಿ and seeing the baby, ಅವರಿಗೆ ಆರಾಧಿಸಿದರು, ಪೂಜಿಸಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. they worshipped him, is what the scripture says. ಪರಲೋಕದಿಂದ ಬಂದಿರುವಂತ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಾಗ, And Jesus Christ came down from heaven onto this earth. ಜ್ಞಾನರು ಹೋಗಿ ಅವರನ್ನು ಪೂಜಿಸಿದ ಹಾಗೆ, ಆರಾಧಿಸುವುದ ಹಾಗೆ ದೇವರ ವಾಕ್ಯದಲ್ಲಿ ಹೇಳ್ಪಟ್ಟಿದೆ. As soon as he came to this earth from heaven, these wise men went to worship him, what the scripture says. ಕೊಲೊಸ್ಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ, In Colossians chapter 1 verse 17, the Bible says, ಆತನು ಎಲ್ಲಕ್ಕೂ
ಮೊದಲು ಇದ್ದವನು. And he was in the beginning even before everything. ಆತನು ಸಮಸ್ತಕ್ಕೂ ಆಧಾರಭೂತನಾಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ. And he was the owner of the entire universe is what the scripture says. ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಏನೆಂದರೆ, The only reason for Jesus Christ to come onto this earth is, 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನದಲ್ಲಿ, in 1 Timothy chapter 1 verse 15 says, ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ the ಇದೆ. Bible says that Jesus Christ has came to this earth is to save sinners. ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನು ಭೂಲೋಕಕ್ಕೆ He came to ಬಂದಿದ್ದಾನೆ. save sinners like me. ರೋಮಾಪುರದಲ್ಲಿ 3ನೇ ಅಧ್ಯಾಯ 23ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, In Romans 23 verse 3 says, ಯಾವ ಭೇದವೂ ಇಲ್ಲ, ಎಲ್ಲರೂ ಪಾಪವನ್ನು ಮಾಡಿ ದೇವರ ಅನುಗ್ರಹವನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. everybody has sinned and fallen short for the glory of the Lord. ಭೂಲೋಕದಲ್ಲಿರುವಂತ ಎಲ್ಲರೂ ಪಾಪ ಮಾಡಿದ ವ್ಯಕ್ತಿಗಳೇ. On this earth everybody is sinned today. ಪಾಪವಿಲ್ಲದ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದರೆ ಅದು ಯೇಸು ಕ್ರಿಸ್ತನ ಮಾತ್ರ. The only one who doesn't carry sin is Jesus Christ. 1ನೇ ಪೇತ್ರ 2ನೇ ಅಧ್ಯಾಯ 22ನೇ ವಚನದಲ್ಲಿ, On 1 Peter 2 and 22 verse ಯೇಸು says, ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ, Jesus Christ, it says about Jesus Christ, ಅವರಲ್ಲಿ ಯಾವ ಪಾಪವೂ ಇಲ್ಲ ಎಂಬುದಾಗಿ and ಹೇಳಲ್ಪಟ್ಟಿದೆ. there is not even a single sin upon him. 195 ದೇಶಗಳು ಪ್ರಪಂಚದಲ್ಲಿ ಉಂಟು. And 195 countries are there in this world. ಅನೇಕ ಧಾರ್ಮಿಕ ಗ್ರಂಥಗಳು ಬರೆಯಲ್ಪಟ್ಟಿದೆ. In many religious books it's written. ಯಾವ ಧಾರ್ಮಿಕ ಗ್ರಂಥದಲ್ಲಿಯೂ In any of the religious ಒಂದು books, ವ್ಯಕ್ತಿಯ ಬಗ್ಗೆ about one person, ಪಾಪ ಮಾಡಿಲ್ಲ ಅಂತ ಬರೆಯಲ್ಪಡಲಿಲ್ಲ. and it was not written that he is not being sinned. ಪಾಪ ಮಾಡಿಲ್ಲ ಎಂಬ ಬರೆಯಲ್ಪಟ್ಟಿದ ಒಂದೇ ಒಂದು ವ್ಯಕ್ತಿ, And the one who has not sinned, which is written, is, ಅವನೇ ಯೇಸು ಕ್ರಿಸ್ತನು. and he is the only Jesus Christ. ಅವರು ಪಾಪಕ್ಕೋಸ್ಕರ ಭೂಲೋಕಕ್ಕೆ ಬಂದಿದ್ದಾರೆ. He came to this world to save sin. ಪಾಪಿಗೋಸ್ಕರ ರಕ್ಷಿಸುವುದಕ್ಕೆ ಭೂಲೋಕಕ್ಕೆ ಬಂದಿದ್ದಾರೆ. He came to save sinners out from sin. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, My dear beloved children of God, ಭೂಲೋಕದಲ್ಲಿರುವಂತ ಎಲ್ಲರೂ ಪಾಪ ಮಾಡಿದಂತ ವ್ಯಕ್ತಿಗಳೇ. on this earth everybody sinned. ನೀತಿವಂತರು ಯಾರು ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ The Bible ಇದೆ. says that not even a single person is righteous. ಆದ್ದರಿಂದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕೆ ಭೂಲೋಕಕ್ಕೆ ಬಂದಿದ್ದಾನೆ. That is why Jesus Christ himself came onto this earth to save you and me. ಪಾಪಿಯನ್ನು ರಕ್ಷಿಸುವುದಕ್ಕೆ ಕಾರಣ ಪಾಪಿ ಇಲ್ಲದ ವ್ಯಕ್ತಿ ಆಗಿರಬೇಕು. And to save the sinners, there should be somebody who has not sinned. ರಕ್ತಧಾರ ಇಲ್ಲದೆ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ And the ಇದೆ. Bible says that without shedding the blood, there is no remission from the sin. ವೇದದಲ್ಲಿ ನಾವು ನೋಡಿದರೆ, When we see the scriptures, ಸರ್ವ ಪಾಪ ಪರಿಹಾರವು and everybody, the ransom of everybody's forgiveness, ರಕ್ತ ಪ್ರೋಕ್ಷಣಂ ಅವಶ್ಯಕಂ, it says the blood shed is important, ತದ್ರಕ್ತಂ ಪರಮಾತ್ಮೇನ, which means shedding of the blood. ಪುಣ್ಯದಾನ ಬಲಿಯಾಗಮೆಂದು ಹೇಳಲ್ಪಟ್ಟಿದೆ. It means that as a gift of the sin. ನಾವು ಸರಿ ನೋಡಿದಾಗ, When we see, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, in the scripture says, ಯೇಸು ಕ್ರಿಸ್ತನು ಸರ್ವ ಲೋಕಕ್ಕೋಸ್ಕರ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ. Jesus Christ came to this world and shed his precious blood to the entire world. ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಪವಿಲ್ಲ. Because there is no sin in the blood of Christ. ಅವರದು ಅಮೂಲ್ಯವಾದ ರಕ್ತ. It was more precious blood. 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಚನದಲ್ಲಿ, In 2 Corinthians chapter 5 verse 21 says, ದೇವರ ವಾಕ್ಯ ಹೇಳ್ತಾ ಇದೆ, the Bible says, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ, we submitting ourselves in God, ನೀತಿ ಸ್ವರೂಪಿಗಳಾಗುವಂತೆ, becoming righteousness, ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು, and the one who is blameless of sin, ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. he became sinful because of us. ಯೇಸು ಕ್ರಿಸ್ತನಲ್ಲಿ ಯಾವ ಪಾಪವೂ ಇಲ್ಲ. There is no sin in Jesus Christ. ಆದರೆ ದೇವರು ಯೇಸು ಕ್ರಿಸ್ತನನ್ನ ಪಾಪವನ್ನಾಗಿ ಮಾಡಿದರೆ ಕಾರಣ ನಮ್ಮ ಪಾಪಗಳನ್ನು ಅವರ ಮೇಲೆ ಹೊತ್ತುಕೊಂಡಿದ್ದಾರೆ. The reason why Jesus Christ himself became sin is because of bearing all our sins upon him. ನಾನು ಹೊಂದಬೇಕಾದಂತ ಶಿಕ್ಷೆಯನ್ನು, The punishment which I should suffer, ನಾನು ಹೊಂದಬೇಕಾದಂತ ಅವಮಾನವನ್ನು, the shame which I should go ನಾನು through, ಹೊಂದಬೇಕಾದಂತ ಶಾಪವನ್ನು the curse which I should experience.
ದೇವರು ನನಗೋಸ್ಕರ ಅದನ್ನು ತಗೊಂಡಿದ್ದಾನೆ. God, Jesus Christ has borne it. ನನಗೋಸ್ಕರ ಮಾತ್ರವಲ್ಲ, Not only for me. ಸರ್ವಲೋಕದ ಪಾಪ ಪರಿಹಾರಕ್ಕೋಸ್ಕರ ಯೇಸು ಕ್ರಿಸ್ತನು ಪಾಪ ಪರಿಹಾರಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ And for the entire forgiveness of the world. ದೇವರ ವಾಕ್ಯ ಹೇಳ್ತಾ ಇದೆ. The Bible says, ಸಾಕ್ಷಾತ್ ಯೇಸು ಕ್ರಿಸ್ತನು ಹೇಳಿದ ಮಾತುಗಳೇನೆಂದರೆ, Jesus himself spoke about this. ನಾನೇ ಮಾರ್ಗವು, He said, I am the way. ನಾನೇ ಸತ್ಯವು, I am the ನಾನೇ truth. ಜೀವವಾಗಿದ್ದೇನೆ. I am the life. ನನ್ನ ಹೊರತು Without me, ತಂದೆ ಬಳಿ ಯಾರು ಸೇರುವುದಿಲ್ಲ ಎಂಬುದಾಗಿ nobody can go to God the Father. ತಂದೆ ಬಳಿ ಅಂದರೆ God the Father means ಪರಲೋಕದಲ್ಲಿ ನಿವಾಸಿಸಿರುವಂತ ತಂದೆ ಬಳಿಗೆ ಯಾರು ಹೋಗುವುದಿಲ್ಲ ಎಂಬುದಾಗಿ ಅರ್ಥ. nobody can enter the heaven who is occupied by God himself. ನೀವು ಪಾಪ ಮಾಡುವುದರಿಂದ ನರಕಕ್ಕೆ ಹೋಗ್ತಾ ಇಲ್ಲ. Because you have sinned, you will not go to hell. ಯೇಸು ಕ್ರಿಸ್ತನನ್ನ ಬೇಡ ಅಂತ ಕಾರಣದಿಂದ ನೀವು ನರಕಕ್ಕೆ ಹೋಗ್ತಾ ಇದ್ದೀರಾ. The reason why you go to hell is just because of rejecting Jesus Christ. ಏಕೆಂದರೆ ಪಾಪಕ್ಕೋಸ್ಕರ ಪರಿಹಾರಕ್ಕೋಸ್ಕರ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು, Because for the entire forgiveness of the world, Jesus Christ came to this earth. ರಕ್ತವನ್ನು ಸುರಿಸಿ He shed his blood. ಪಾಪ ವಿಮೋಚನೆಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ And ಹೇಳುತ್ತದೆ. he became that sin for the entire humanity. ಯೇಸು ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, My dear beloved in Christ ಈ Jesus. ಸಂದೇಶ ಸತ್ಯವಾದದ್ದು. And this word is truth. ಕ್ರಿಸ್ಮಸ್ ಅಂದರೆ ಮರವನ್ನು ಅಲಂಕರಿಸುವುದಿಲ್ಲ. Christmas means not decorating the tree. ಸಾಂತಾ ಕ್ಲಾಸ್ಗೂ ಕ್ರಿಸ್ಮಸ್ಗೂ ಸಂಬಂಧವಿಲ್ಲ. And there is no relationship between Santa Claus and Christmas. ಸೈತಾನನು Satan, ಬಲವಾದ ಆಯುಧವನ್ನು ಕ್ರೈಸ್ತರಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. he brought a strong weapon into the Christian dominion. ಮರವನ್ನು ಅಲಂಕರಿಸುವುದು, Decorating the tree, ಸಾಂತಾ ಕ್ಲಾಸ್ ಅನ್ನು ನಾಟ್ಯವನ್ನು ಮಾಡಿಸುವುದು, dancing along with the Santa Claus. ಅದಕ್ಕೂ ಕ್ರಿಸ್ಮಸ್ಗೂ ಸಂಬಂಧವೇ ಇಲ್ಲ. There is no relationship between Christmas and Santa Claus. ಕ್ರಿಸ್ಮಸ್ ಅಂದರೆ Christmas means ಯೇಸು ಕ್ರಿಸ್ತು ಭೂಲೋಕದಲ್ಲಿ ಜನ್ಮಿಸಿದ ದಿನ. it is the birth of Jesus Christ on this earth. ನಾವು ಆಚರಣೆ ಮಾಡಬೇಕಾಗಿದ್ದು, What we should celebrate is ಯಾವಾಗ ಯೇಸು ಕ್ರಿಸ್ತನನ್ನ when we as Jesus ನಾವು Christ, ದೇವರಾಗಿ ಅರಿತುಕೊಂಡು, when we receive him, ನಮಗೋಸ್ಕರ ಪಾಪ ಪರಿಹಾರ ಮಾಡಿದಂತ ಯೇಸು ಕ್ರಿಸ್ತನನ್ನ, and when we receive Christ Jesus as God and who gave his life for our sins. ಯೇಸು ಕ್ರಿಸ್ತನೇ, Jesus Christ, ನನ್ನ ಪಾಪವನ್ನು ಕ್ಷಮಿಸು, forgive my sin, ನಿನ್ನ ರಕ್ತದಿಂದ ತೊಳೆದು ಶುದ್ಧಿಪಡಿಸು wash me from your precious blood. ಎಂಬ ಯಾರು ಪ್ರಾರ್ಥನೆ ಮೂಲಕ ದೇವರಿಗೆ ಅರಿಕೆ ಮಾಡಿಕೊಳ್ತಾರೋ, Whoever prays like this, ಅಂತವರಿಗೆ ದೇವರು ತಮ್ಮ ಹೃದಯದಲ್ಲಿ ನಿವಾಸ ಮಾಡುವಂತ only for them, such people, God will come and be in them. ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವ ಮುಂಚೆ ಪರಲೋಕದಲ್ಲಿ ತಂದೆಯ ಬಳಿ ಇದ್ದನು. Before Jesus Christ stepping into this earth, he was with the Father, the God. ಎರಡನೇ ಬಾರಿ ಭೂಲೋಕದಲ್ಲಿ ಜನ್ಮಿಸಿದನು. As the second time he gave birth on this earth. ಮೂರನೇದು, Thirdly, ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಜನ್ಮಿಸಬೇಕು. he should give birth in your heart. ಅದೇ ನಿಜವಾದ ಕ್ರಿಸ್ಮಸ್ ಆಚರಣೆ. That is the real Christmas. ಯಾವಾಗ ದೇವರು ನಿಮ್ಮ ಹೃದಯದಲ್ಲಿ ವಾಸಿಸುತ್ತಾರೆ ಎಂದರೆ, When Jesus Christ will come and live in your heart is ದೇವರಿಗೆ ನಾವು ಕರೆದಾಗ ಅವರು ಹೃದಯದಲ್ಲಿ ನಿವಾಸ ಮಾಡುವಂತರಾಗಿದ್ದಾರೆ. when you invite him to come and dwell in you. ಯೇಸು ಕ್ರಿಸ್ತನೇ, Jesus Christ, ನನ್ನ ಪಾಪವನ್ನು ಕ್ಷಮಿಸು, forgive my sins, ನಿನ್ನ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದು wash all my sins by your blood, ನನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು ಎಂದು ಪ್ರಾರ್ಥಿಸಿದಾಗ, accept me as your son, as your daughter. When you pray like this, ಯೇಸು ಕ್ರಿಸ್ತನು ಬಂದು ಹೃದಯದಲ್ಲಿ ನಿವಾಸ ಮಾಡುವಂತನಾಗಿದ್ದಾನೆ. he will come and dwell inside of you. ಯಾರು ಅವರಿಗೆ ಪ್ರಾರ್ಥನೆ ಮಾಡಿ ಪಾಪವನ್ನು ಕ್ಷಮಿಸು ಎಂದು ಕೇಳಿದಾಗ, Whoever prays to him asking for the forgiveness of sins, ದೇವರು ಅವರ ಪಾಪವನ್ನು ಕ್ಷಮಿಸುವಂತಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ he is a ಹೇಳುತ್ತದೆ. God who forgives them. ನಾವು ಮಾಡುವಂತಹ ಪ್ರಾರ್ಥನೆಯಲ್ಲಿ When we pray, ಬಹಳ ಶಕ್ತಿ ಉಂಟು, it has a power. ಬಹಳ ಬಲ ಉಂಟು. It has power. ಏಕೆಂದರೆ Why means ಭೂಲೋಕದಲ್ಲಿ in the world ವ್ಯಭಿಚಾರಿಗಳನ್ನ ಮಾರ್ಪಡಿಸುವಂತ ಪ್ರಾರ್ಥನೆ, the prayer has power to change the prostitute. ನರಹಂತಕರನ್ನು
ಮಾರ್ಪಡಿಸುವ ಶಕ್ತಿಯುಳ್ಳ ಪ್ರಾರ್ಥನೆ. The prayer has power to change the murderers. ಪಾಪಿಗಳನ್ನ ನೀತಿವಂತರಾಗಿ ಮಾಡಿ ಮಾರ್ಪಡಿಸುವ ಶಕ್ತಿಯುಳ್ಳ ಪ್ರಾರ್ಥನೆ. The prayer has power to change sinners to righteousness. ಕ್ರಿಸ್ತನಲ್ಲಿ ಪ್ರಿಯರೇ, My dear beloved in ಇಷ್ಟವರೆಗೂ ನೀವು Christ, ಸಂದೇಶ ಕೇಳುತ್ತಾ ಇದ್ದೀರಂದ್ರೆ if you've been watching till now, ದೇವರ ಪ್ರೀತಿ ನಿಮ್ಮ ಮೇಲೆ ಇದೆ. it's because the love of God is upon you. ದೇವರ ಕೃಪೆ ನಿಮ್ಮ ಮೇಲೆ ಇದೆ. God's grace is upon you. ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. Do not delay the salvation of ಪಾಪ God. ಪರಿಹಾರ ಎಂಬುದಾಗಿ ದೇವರು ಉಚಿತವಾಗಿ ಕೊಟ್ಟಿರುವಂತ ಬಹುಮಾನ. The salvation is a gift which He has freely given to the entire mankind. ಯಾರು ಯೇಸು ಕ್ರಿಸ್ತನಲ್ಲಿ ಹೃದಯದಲ್ಲಿ ವಿಶ್ವಾಸ ಇಟ್ಟುಕೊಂಡು ಬಾಯಲ್ಲಿ ಅರಿಕೆ ಮಾಡುತ್ತಾರೋ ಅಂತವರಿಗೆ ದೇವರು ಅವರ ಪಾಪವನ್ನು ಕ್ಷಮಿಸುವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. Oh, praise to God and invites Him, keeping faith in heart and proclaiming through their mouths, and He is a God who forgives their sin. ಈ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. Do not delay the salvation of God. 2024ರಲ್ಲಿ ನಾವು ಹೆಜ್ಜೆ ಇಡುವ ಸಮಯದಲ್ಲಿ We are going to step into this 2024 year. ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋಣ. And let us come into the presence of God and ask forgiveness. ನಾವು ಮರಣಿಸಿದ ನಂತರ ಎರಡು ಸ್ಥಳಕ್ಕೆ ನಾವು ಹೋಗುವಂತರಾಗಿದ್ದೇವೆ. After our death, there is only two places where we go. ಒಂದು ಪರಲೋಕ. One is the heaven. ಅದು ದೇವರ ನಿವಾಸ ಮಾಡುವಂತ ಸ್ಥಳ. And that is the place where God lives. ಅಲ್ಲಿ ಸಂತೋಷ ಸಮಾಧಾನ ಉಂಟು. And there is always joy and peace there. ಅಲ್ಲಿ ರೋಗವಿಲ್ಲ. And there is no sickness. ಅಲ್ಲಿ ಅವಮಾನವಿಲ್ಲ. There is no shame. ಯಾವಾಗಲೂ ದೇವರನ್ನು ಆರಾಧಿಸುವಂತ ಸ್ಥಳ ಪರಲೋಕ ರಾಜ್ಯ. And the heaven is the only place always praising the Lord the Almighty. ಆ ಪರಲೋಕ ರಾಜ್ಯಕ್ಕೆ ನೀವು ಸೇರಬೇಕೆಂದರೆ And if you want to be a part of the heaven, ಯೇಸು ಕ್ರಿಸ್ತನ ಮೂಲಕವೇ ಸಾಧ್ಯ. and that is only through Christ Jesus. ಯೇಸು ಕ್ರಿಸ್ತನ ಮಾರ್ಗದಲ್ಲೇ ನಾವು ಹೋಗಬೇಕು. We need to walk in the path of Jesus Christ. 195 ದೇಶದಲ್ಲಿ ಆರಾಧಿಸುವಂತ ಏಕೈಕ ವ್ಯಕ್ತಿ ಯೇಸು ಕ್ರಿಸ್ತನು. And the whole 195 countries, all these countries proclaim that Jesus Christ is Lord. ಏಕೆಂದರೆ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. Because there is power in the word of God. 4.8 ಬಿಲಿಯನ್ಗಳು ಈ ಬೈಬಲ್ ವಾಕ್ಯವನ್ನು ಓದ್ತಾ ಇದೆ. There are 4.8 billion people believing in Bible. ಅವರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ. They have changed their lives through the Bible. ಕಾರಣ The reason, ಈ ದೇವರ ವಾಕ್ಯವನ್ನು ಓದುವ because by reading the word of God. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, My dear beloved Christ, ಈ ಸಂದೇಶವನ್ನು ಕೇಳುತ್ತಿರುವಂತ ನೀವು whoever is listening to this sermon, ದೇವರ ವಾಕ್ಯವನ್ನು ಓದಬೇಕು. please read the word of God. ನಿಮ್ಮ ಬೈಬಲ್ ಬನ್ನಿ, ಮೊಬೈಲ್ ಅಲ್ಲಿ ಸಹ ನೀವು ನೋಡಬಹುದು. You can read the word of God in your mobile phones. ಬೈಬಲ್ ಆಪ್ ಅಂತ ಕನ್ನಡ ಬೈಬಲ್ ಆಪ್ ಅಂತ ನೀವು ಡೌನ್ಲೋಡ್ ಮಾಡಿದಾಗ Please download the Bible apps in your cell phone. ಅದರಲ್ಲಿ ದೇವರ ವಾಕ್ಯಗಳು ಉಂಟು. And there are scriptures in that app. ಯೇಸು ಕ್ರಿಸ್ತನ ಮೂಲಕವೇ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ. The only way to go to heaven is only through Christ Jesus. ನಾವು ಮಾಡುವ ದಾನ ಧರ್ಮದಿಂದ ಸಾಧ್ಯವಿಲ್ಲ. It is not because of we doing a charity. ಒಳ್ಳೆ ಕೆಲಸ ಮಾಡೋದ್ರಿಂದ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. Not by doing good works we go to heaven. ಇತರರಿಗೆ ಒಳ್ಳೆಯದಾಗಿ ನಡೆದುಕೊಂಡರೆ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. Just because we do goodness to others we don't go to heaven. ನಾವು ಅನೇಕವಾದ ಪುಣ್ಯ ಕಾರ್ಯಗಳು ಮಾಡದೆ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. And not only just because we do good things to others we go to heaven. ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತನ ಮೂಲಕ. Only one way to go to heaven is only through Christ Jesus. ಅವರೇ ಯೇಸು ಕ್ರಿಸ್ತನ ಮೂಲಕವೇ ಸಾಧ್ಯ. And only through him it is possible. ಅದಕ್ಕಾಗಿಯೇ 195 ದೇಶ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ವಿಶ್ವಾಸದಿಂದ ಇದ್ದಾರೆ. And that is why all these 195 countries are in the faith in Christ Jesus. ನೀವು ಕೂಡ ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂಬ ಆಸೆ ಇದ್ದರೆ, If you also want to be a part of heaven, ಈ ಒಂದು ಪ್ರಾರ್ಥನೆಯಿಂದ ನೀವು ಪರಲೋಕ ರಾಜ್ಯಕ್ಕೆ ಸೇರಬಹುದು. you can go there only through this prayer. ಮೊದಲನೇದು ಯೇಸು ಕ್ರಿಸ್ತನನ್ನು ನೀವು ಹೃದಯದಲ್ಲಿ ವಿಶ್ವಾಸವಿಡಬೇಕು. First thing, you need to have faith for Christ Jesus in your heart. ನನಗೋಸ್ಕರ, ನನ್ನ ಪಾಪಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾಗಿ ರಕ್ತವನ್ನು ಸುರಿಸಿದ್ದಾನೆಂಬ ಸತ್ಯವನ್ನು ನೀವು ಅರಿತುಕೊಳ್ಳಬೇಕು. Acknowledging the truth that Jesus Christ came to this earth, he lived, he died on the cross, he shed his blood for your and my sin, and
he rose again. ಆ ರೀತಿ ಮಾಡಿದವರೊಂದು ಪ್ರಾರ್ಥನೆ ಮಾಡಿದರೆ, And if you pray like that, ನಿಮ್ಮ ಪ್ರಾರ್ಥನೆ ದೇವರು ಕೇಳುವಂತರಾಗಿದ್ದಾರೆ. God will answer your prayer. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, My dear beloved children of ಯೇಸು Christ, ಕ್ರಿಸ್ತನು ಎಲ್ಲರಿಗೂ ದೇವರು. God is Christ for everybody. ಒಂದು ಕ್ರೈಸ್ತವ ಮತಕ್ಕೆ ಅಲ್ಲ. He is not only God for Christian. ಬೈಬಲ್ ಅಲ್ಲಿ ಎಲ್ಲೂ ಹೇಳಲ್ಪಟ್ಟಿಲ್ಲ ಯೇಸು ಕ್ರಿಸ್ತನು ಕ್ರೈಸ್ತರಿಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. It is not written anywhere in the Bible that only for Christians Jesus Christ shed his blood. ಯೇಸು ಕ್ರಿಸ್ತನು ಸರ್ವಲೋಕ ಪಾಪ ಪರಿಹಾರಕ್ಕೋಸ್ಕರ ರಕ್ತವನ್ನು ಸುರಿಸಿದ್ದಾನೆ ಎಂದು ಹೇಳಲ್ಪಟ್ಟಿದೆ. The Bible says that the Jesus Christ shed his blood for the ransom of entire mankind's sins. ಕ್ರೈಸ್ತ ಯೇಸು ಕ್ರಿಸ್ತನೊಂದು ಮತ ಪ್ರಚಾರ ಮಾಡೋದಕ್ಕೆ ಅವರು ಬಂದಿಲ್ಲ. Jesus Christ did not come to start a religion. ಯೇಸು ಕ್ರಿಸ್ತನು ಪಾಪ ಪರಿಹಾರಕ್ಕೋಸ್ಕರ ಶಿಲುಬೆಯಲ್ಲಿ ಬಲಿಯಾಗೋಸ್ಕರ ಅವರು ಭೂಲೋಕಕ್ಕೆ ಬಂದಿದ್ದಾರೆ. ಸತ್ಯವನ್ನು ನೀವು ತಿಳ್ಕೋಬೇಕು. You need to acknowledge the truth that Jesus Christ came to this earth and died on the cross to forgive all our sins. ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ. The scripture says, ಜ್ಞಾನರು ಯೇಸು ಕ್ರಿಸ್ತನನ್ನು ನೋಡಿ, the wise men saw Jesus Christ. ಅವರು ದೇವರನ್ನ ಯೇಸು ಕ್ರಿಸ್ತನನ್ನ ಆರಾಧಿಸಿದರು, ಪೂಜಿಸಿದರು ಎಂದು ಬರೆಯಲ್ಪಟ್ಟಿದೆ. And it is written that they came and worshipped the Almighty. ಜ್ಞಾನಿಯಾಗಿದ್ದರೆ, if you are wise, ಈ ಲೋಕದಲ್ಲಿ ಸಂಪಾದನೆಗೋಸ್ಕರ ಅಲ್ಲ, not because you earn in this earth, ಮನೆಗಳು ಮಾಡಿಗಳು ಕಟ್ಟುವುದಕ್ಕೋಸ್ಕರ ಅಲ್ಲ, not of building the buildings on this earth. ಇದು ಜ್ಞಾನಿಯಾಗಿದ್ದರೆ, if you are wise, ಮರಣ ನಂತರ ನಾನು ಎಲ್ಲಿಗೆ ಸೇರುತ್ತಾನೆಂಬ ಸತ್ಯವನ್ನು ನೀವು ತಿಳ್ಕೋಬೇಕು. if you are wise, you need to understand that after your death, where will you go? ನೀನು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದಾಗ, when you receive Jesus Christ, ಯೇಸು ಕ್ರಿಸ್ತನನ್ನು ನಿನ್ನ ದೇವರಾಗಿ ನೀವು ಅಂಗೀಕರಿಸಿದಾಗ, when you acknowledge Jesus Christ as your savior, ದೇವರು ಪರಲೋಕದಲ್ಲಿ ನಿಮಗೆ ಸ್ಥಾನ ಉಂಟೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. and the Bible says that whoever acknowledges him has place in heaven. ಜ್ಞಾನಿಯಾಗಿ ದೇವರನ್ನ ಅರಿತುಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. I would request you all, be wise and accept Jesus Christ. ಕ್ರಿಸ್ಮಸ್ ಅಂದರೆ, Christmas means, ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಜನ್ಮಿಸಿ, Christmas means Christ giving birth in our hearts. ದೇವರ ವಾಕ್ಯ ಹೇಳಲ್ಪಟ್ಟಿದೆ. The word of God says, ನಮ್ಮ ದೇಹವು ದೇವರ ದೇವಾಲಯ ಎಂಬುದಾಗಿ ಬರೆಯಲ್ಪಟ್ಟಿದೆ. our body is a place, dwelling place of God Almighty. ದೇವರು ನಮ್ಮ ಹೃದಯದಲ್ಲಿ, ನಮ್ಮ ದೇಹದಲ್ಲಿ ನಿವಾಸ ಮಾಡುವರಂತರಾಗಿದ್ದಾರೆ. God will come and dwell in our place. ಅಂತಹ ಭಾಗ್ಯ ನಿಮಗೆ ಬೇಕೆಂದರೆ, if you want such kind, ಈ ಕ್ಷಣವೇ please right now, ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ please accept Jesus Christ as your personal ಅಂಗೀಕರಿಸುತ್ತೀರ savior. ಎಂಬುದಾಗಿ ನಾನು ನಂಬುತ್ತಾ And I ಇದ್ದೇನೆ. believe that you would accept him as your personal ಒಂದು savior. ಪ್ರಾರ್ಥನೆ ನಿಮಗೆ ನಾನು I would ಹೇಳ್ಕೊಡ್ತೇನೆ. love to teach you a prayer. ನಿಮ್ಮ ಹೃದಯದಿಂದ ಆ ಪ್ರಾರ್ಥನೆ ನೀವು ಮಾಡಿದರೆ, Please pray this from your heart. ದೇವರು ಅಂತ ಪ್ರಾರ್ಥನೆಯನ್ನು ಕೇಳುವಂತರಾಗಿದ್ದಾರೆ. God is a God who listens to that ಎಲ್ಲರೂ ಕಣ್ಣು prayer. ಮುಚ್ಚಿಕೊಳ್ಳಿ. ನಾನು Shall we all close our eyes? ಪರಲೋಕದಲ್ಲಿರುವ ನನ್ನ ತಂದೆಯೇ, Heavenly Father, ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸುತ್ತಾ ಇದ್ದೇವೆ. we would glorify your name on high, Lord. ನೀವು ಈ ಸಮಯದಲ್ಲಿ At this time, Lord, ವಾಕ್ಯದ ಮೂಲಕ thank you through your word ನಾನು ಸಂಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. for meeting me, oh Father God, Lord. ಯೇಸು ಕ್ರಿಸ್ತನು Jesus Christ, ಪಾಪ ಪರಿಹಾರಕ್ಕೋಸ್ಕರ ಭೂಲೋಕಕ್ಕೆ ಬಂದಿದ್ದಾನೆಂಬ ಸತ್ಯವನ್ನು ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. thank you, Lord, for revealing that Jesus Christ has come to this world to save sinners. ಹೌದು ತಂದೆ, Thank you, ಈ Lord. ಸಮಯದಲ್ಲಿ ನಾನು ಒಪ್ಪುಕೊಳ್ಳುತ್ತಾ ಇದ್ದೇನೆ. I surrender myself this time. ನಾನು ಪಾಪಿ ಎಂದು ನಾನು ಒಪ್ಪುಕೊಳ್ಳುತ್ತಾ I ಇದ್ದೇನೆ. believe and I surrender that I am sinner. ನನ್ನ ಪಾಪಗಳನ್ನು ಕ್ಷಮಿಸು. Please forgive my sin. ನನ್ನ ಪಾಪಗಳನ್ನು ನಿನ್ನ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ಶುದ್ಧಿಪಡಿಸಬೇಕಾಗಿ ಬೇಡಿಕೊಳ್ಳುತ್ತಾ I pray that you wash away all my sins by the blood of Jesus Christ. ದೇವರೇ, ನನ್ನ ಹೃದಯದಲ್ಲಿ ಬಂದು ನಿವಾಸ ಮಾಡು. God, come and dwell inside of me. ನನ್ನ ನಿನ್ನ ಮಗನಾಗಿ, ನನ್ನ ಮಗಳಾಗಿ ಸ್ವೀಕರಿಸು. Accept me as your son, as your daughter. ಈ ಪ್ರಾರ್ಥನೆಯನ್ನು I pray this prayer ಯೇಸು ಕ್ರಿಸ್ತನ ಹೆಸರಿನಲ್ಲಿ in the name of Jesus Christ. ಬೇಡಿಕೊಳ್ಳುತ್ತಾ ಇದ್ದೇವೆ ಪರಲೋಕದ ತಂದೆ. I ask this prayer, Heavenly Father, ಯೇಸುವಿನ ನಾಮದಲ್ಲಿ. in the name of Jesus Amen. Christ. Amen. ಈ ಪ್ರಾರ್ಥನೆ ಯಾರು ಮಾಡಿದ್ದಾರೋ Whoever prayed this, ದೇವರು ಆ ಪ್ರಾರ್ಥನೆಯನ್ನು ಕೇಳಿ
God has heard that. ನಿಮ್ಮ ಪಾಪಗಳನ್ನು ಅವರು ಕ್ಷಮಿಸಿ He will forgive all your ನಿಮ್ಮ sins. ಮಗನಾಗಿ ಮಗಳಾಗಿ ಸ್ವೀಕರಿಸಿದ್ದಾರೆ. And He has accepted you as His son and daughter. ಅವರು ನಿಮ್ಮ ಹೃದಯದಲ್ಲಿ ಬಂದು ನಿವಾಸ ಮಾಡುವಂತರಾಗಿದ್ದಾರೆ. And He is come to dwell inside of you. ಇದೇ ನಿಜವಾದ ಕ್ರಿಸ್ಮಸ್. This is a true Christmas. ಈ ಸಂದೇಶವನ್ನು ಕೇಳಿದ್ದಕ್ಕಾಗಿ And thank you for listening to this ನಿಮಗೆ sermon. ವಂದನೆಗಳನ್ನು ಸಲ್ಲಿಸುತ್ತಾ I would thank you all for listening to ಈ this. ಸಂದೇಶವನ್ನು ಮುಗಿಸುತ್ತಾ ಇದ್ದೇನೆ. I would end the sermon here. ಈ ಯಾರು ಈ ಪ್ರಾರ್ಥನೆಯನ್ನು ಹೃದಯದಿಂದ ಮಾಡಿದ್ದಾರೋ Whoever prayed this prayer through heart, ಅವರಿಗೆಲ್ಲರಿಗೂ ನಾನು ವಂದನೆಗಳು. I would thank you all for that. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. God has heard your prayers. ದೇವರು ನಿಮ್ಮ ಹೃದಯದಲ್ಲಿ ನಿವಾಸ ಮಾಡುವಂತರಾಗಿದ್ದಾರೆ. God is coming to dwell inside of you. ಕ್ರಿಸ್ಮಸ್ ಅಂದರೆ Christmas means ಯೇಸು ಕ್ರಿಸ್ತು ನಿಮ್ಮ ಹೃದಯದಲ್ಲಿ ಬಂದು ನಿವಾಸ ಮಾಡುವಂತದ್ದು. Christ giving birth inside of you. ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವ ಮುಂಚೆ Before coming to this earth, Jesus ಅವರು Christ, ತಂದೆ ಬಳಿ ಇದ್ದರು, ಪರಲೋಕದಲ್ಲಿದ್ದರು. He was in heaven along with God the Father. ಎರಡೇ ಸಲ ಅವರು ಭೂಲೋಕದಲ್ಲಿ ಜನ್ಮಿಸಿದರು ಪಾಪ ಪರಿಹಾರಕ್ಕೋಸ್ಕರ. And He gave birth for the second time on this earth for the ransom of forgiveness of sin. ಮೂರನೇದವರು ದೇವರು ನಮ್ಮ ಹೃದಯದಲ್ಲಿ ಜನ್ಮಿಸಬೇಕು. And the third thing is He need to give birth in our heart. ಅದೇ ನಿಜವಾದ ಕ್ರಿಸ್ಮಸ್ ಆರಾಧನೆ. And that is the true Christmas celebration. ಯಾರು ಈ ಪ್ರಾರ್ಥನೆ ಮಾಡಿದರೋ Whoever prayed this ನೀವು prayer, ಧನ್ಯರು. you are really a blessed people. ದೇವರ ಕೃಪೆ ನಿಮ್ಮ ಮೇಲೆ ಇದೆ. God's grace is upon you. ಈ ಕ್ರಿಸ್ಮಸ್ ಸಂದೇಶವನ್ನು This Christmas sermon, ನೀವು ಕೇಳಿದ್ದಕ್ಕಾಗಿ thank you for listening to this. ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸುತ್ತಾ ಇದ್ದೇನೆ. Thank you for listening to this sermon. ನೀವು ಹೆಚ್ಚಿನ ವಿವರಗಳಿಗಾಗಿ For more details, ಕೆಳಗೆ ಕೊಟ್ಟಿರುವಂತಹ ಫೋನ್ ನಂಬರ್ಗೆ please contact to the contact numbers ನಮಗೆ given. ಕರೆ ಮಾಡಬೇಕೆಂಬುದಾಗಿ Please call us. ಮನವಿ ಮಾಡಿಕೊಳ್ಳುತ್ತಾ I would request ಈ you. ಸಂದೇಶವನ್ನು ಮುಗಿಸುತ್ತಾ ಇದ್ದೇನೆ. I would end the sermon here. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. I greet you all in Jesus' name. Amen.